ಮುಖ್ಯಮಂತ್ರಿಗಳೇನೋ ತಮ್ಮ ವರ್ಷನ್ ಹೇಳೋ ಮೂಲಕವಾಗಿ ಹೊಸ ರಾಜಕೀಯ ದಾಳವನ್ನು ಉರುಳಿಸಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ಅವರು ಪ್ರಾರ್ಥನೆ ಫಲ ಅಂತಿದ್ರು. ಈಗ ಫಲಕ್ಕೆ ನಿರೀಕ್ಷೆ ಇನ್ನೆಲ್ಲಿಯವರೆಗೂ ಅವರ ನಡೆ ಏನಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ದೆಹಲಿಯಲ್ಲಿ ಇದ್ಕೊಂಡೇ ಸ್ಪಷ್ಟ ಸಂದೇಶವನ್ನ ಸಿಎಂ ರವಾನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋದಕ್ಕೂ ಮುಂಚೆಯೇ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹೇಳಿಕೆಯಿಂದಾಗಿ ಡಿಕೆಶಿ ಯಾವ ದಾಳವನ್ನ ಉರುಳಿಸ್ತಾರೆ ಅನ್ನೋ ಚರ್ಚೆಯೂ ಕೂಡ ಮನೆ ಮಾಡ್ತಾ ಇದೆ. ಡಿಕೆಶಿ ತಟಸ್ಥವಾಗಿರ್ತಾರಾ ಅಥವಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕದವನ್ನ ಮನೆಯ ಬಾಗಿಲನ್ನ ತಟ್ಟುವಂತಹ ಕೆಲಸವನ್ನ ಮಾಡ್ತಾರಾ? ಅಲ್ಲಿಂದಲೇ ಮತ್ತೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿಸುವಂತಹ ಪ್ರಯತ್ನವನ್ನ ಈ ಹಿಂದೆ ಮಾಡಿದಂತೆಯೇ ಡಿಕೆ ಶಿವಕುಮಾರ್ ಈಗಲೂ ಕೂಡ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ. ಇವಾಗ ಏನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಯಾವಾಗ ಸಿದ್ದರಾಮಯ್ಯನವರು ಇಲ್ಲಿದ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಕೈ ಎತ್ತಿದ್ರು ಆಗ್ಲೇ ಒಂದು ಮೆಸೇಜ್ ಕೊಟ್ಟಿದ್ರು ಅನ್ಸುತ್ತೆ. ಸೊ ಈಗ ಅದಕ್ಕೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದು ಕ್ಲೈಮ್ಯಾಕ್ಸ್ ಆಗೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ನೋಡ್ಕೊಳ್ತಾರಾ ಅಥವಾ ಮುಂದೆ ಏನಾಗಬಹುದು ಅನ್ನುವಂತಹ ಚರ್ಚೆ ಇದೆ. ಏನ್ ನಿರೀಕ್ಷೆ ಮಾಡಬಹುದು ಡಿ ಕೆ ಶಿವಕುಮಾರ್ ಅವರಿಂದ? ಎಲ್ಲೋ ಒಂದ್ ಕಡೆ ಸಿನಿಮಾಗಳಲ್ಲಿ ಒಂದ್ ರೀತಿಯಲ್ಲಿ ರೋಚಕ ಘಟ್ಟ ತಲುಪುತ್ತಿದ್ದಂಗೆ ಇಂಟರ್ವಲ್ ಬರುತ್ತೆ. ಅದಾದ್ಮೇಲೆ ಏನಿರುತ್ತೆ ಅಂತ ಗೊತ್ತಾಗಬೇಕಾಗತ್ತೆ. ಆ ಪರಿಸ್ಥಿತಿ ಕಾಂಗ್ರೆಸ್ನ ಒಳಗಡೆ ಇದೆ ಅನ್ನೋದು ಕೂಡ ಸ್ಪಷ್ಟ. ಹಾಗಾಗಿ ಕ್ಲೈಮ್ಯಾಕ್ಸ್ಗೆ ಇನ್ನೂ ಒಂದು 2-3 ತಿಂಗಳು ಕಾಯಬೇಕಾಗುತ್ತೆ ಅನ್ನೋ ಒಂದು ಚರ್ಚೆಯೂ ಕೂಡ ಕಾಂಗ್ರೆಸ್ನ ಒಳಗಡೆ ಇದೆ. ಯಾಕೆಂದರೆ ಬಿಹಾರ ಚುನಾವಣೆ ಇದೆ, ಹಿಂದುಳಿದ ವರ್ಗದ CM ಸಿದ್ದರಾಮಯ್ಯನವರು ಈ ನೆಲೆಯಲ್ಲಿ ತಕ್ಷಣಕ್ಕೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಬಿಹಾರ್ ಎಲೆಕ್ಷನ್ ಮುಗಿಬೇಕು, ಅಲ್ಲಿ ತನಕ ಡಿಸೆಂಬರ್ ತನಕ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ದೇವರಾಜ ಅರಸು ಅವರ ದಾಖಲೆಯನ್ನು ಕೂಡ ಒಂದು ರೀತಿಯಲ್ಲಿ ಮುರಿತಾರೆ. ಅದಾದ ಬಳಿಕ ಒಂದು ವೇದಿಕೆ ನಿರ್ಮಾಣ ಆಗುತ್ತೆ ಅಂತ. ಹಾಗಾಗಿ ಈಗ ಸಿನಿಮಾ ಇಂಟರ್ವೆಲ್ ಆಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಕುರ್ಚಿ ವಿಚಾರದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳಲ್ಲಿ. ಹಾಗಾಗಿ ಇಂಟರ್ವಲ್ನಲ್ಲೇ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ಕೈ ಎತ್ತುವ ಮೂಲಕ ನಮ್ಮ ಸರ್ಕಾರ 5 ವರ್ಷ ಬಂಡೆ ಹಂಗಿರುತ್ತೆ ಅನ್ನೋದನ್ನು ಎಲ್ಲೋ ಒಂದು ಕಡೆ ಪಾಸಾನ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಂಟರ್ವಲ್ ಬಳಿಕ ಆಗ್ತಾ ಇರತಕ್ಕಂಥ ವಿದ್ಯಮಾನಗಳು ಇದು. ಹಾಗಾಗಿ ಇಲ್ಲಿ ಡೆಲ್ಲಿಯಲ್ಲೇ ಹೋಗಿ ಕುಳಿತು ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಅವತ್ತೇ ಹೇಳಿದರು ನನಗೆ ಆಪ್ಷನ್ ಇಲ್ಲ ಅಂತ. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ CM ಹೇಳಿದ ತಕ್ಷಣಕ್ಕೆ ರಿಯಾಕ್ಟ್ ಮಾಡುವಂಥದ್ದು ಕೂಡ ಇಲ್ಲ. ಅವ್ರಿಗೂ ಕೂಡ ಆಪ್ಷನ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಅವ್ರಿಗಿರ್ತಕ್ಕಂಥದ್ದು ತಾಳ್ಮೆಯಿಂದ ಇರಬೇಕಾಗತ್ತೆ, ಮೌನವಾಗಿರಬೇಕಾಗತ್ತೆ. ಜೊತೆಗೆ ಸೋನಿಯಾ, ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರ ಒಂದು ಕೃಪಾ ಕಟಾಕ್ಷವೂ ಕೂಡ ಇರಬೇಕಾಗತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆ ಕಾರಣಗಳಿಗೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ತಾಳ್ಮೆಯಿಂದ ಮೌನವಾಗಿರ್ತಾರೆ ಅನ್ನೋದನ್ನ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಈ ಒಂದು CM ಕುರ್ಚಿಯ ಕ್ಲೈಮ್ಯಾಕ್ಸ್ ಮುಂದಿರ್ತಕ್ಕಂಥದ್ದು. ಒಂದಂತೂ ಸತ್ಯ, ಸಿದ್ದರಾಮಯ್ಯನವರು ಸುಮ್ಮನೆ ಕೂತಿಲ್ಲ, ತಮ್ಮ ಆಟವನ್ನು ಚಾಲೂ ಮಾಡ್ದಂಗೆ ಕಾಣ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಇಷ್ಟೆಲ್ಲ ಪ್ರಕ್ರಿಯೆಗಳು ಮತ್ತು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಆಕ್ಷನ್ ಮತ್ತು ರಿಯಾಕ್ಷನ್ ಹೇಗಿರುತ್ತೆ ಕಾದು ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.